ಕಾಡ್ತಾ ಇರುತ್ತೆ. ಮಂಜುನಾಥ್ ಅವ್ರದ್ದೇ ಸರ್, ನಿಮ್ಮ ಬಡವರ ರಾಜ್ಕುಮಾರ ಪುಸ್ತಕ ಬಿಡುಗಡೆಗೆ ನಾನು ಬಂದ ಮೇಲೆ ನೀವು ಒಂದು ಆಶೀರ್ವಾದ ಅಂತಲೇ ಹೇಳ್ಬೋದು. ಈ ಮಟ್ಟಕ್ಕೆ ನನಗೆ ನನ್ನ ನೇಸ್ಟಲ್ ಕೊಟ್ರಿ, ಮುರಳೀನ ಕೊಟ್ರಿ, ಎಲ್ಲ ದೊಡ್ಡ ದೊಡ್ಡ ವೀರ ಸೈನಿಕರನ್ನ ಕೊಟ್ರಿ. ಹಂಗಾಗಿ ನಾನು ನಿಮಗೆ ಮತ್ತು ಎಲ್ಲರಿಗೂ ಚಿರಋಣಿ ಆಗಿರೋಕ್ಕೆ ಇಷ್ಟಪಡ್ತೀನಿ. ನಾನು ಅವತ್ತು ಆ ಕಾರ್ಯಕ್ರಮಕ್ಕೆ ಬರದೇ ಹೋಗಿದ್ದೆ ಬಹುಶಃ ನನಗೆ ಇಷ್ಟು ಬೆಳವಣಿಗೆಗಳಾಗ್ತಿರಲಿಲ್ಲ. ಒಂದೊಂದೇ ಪುಟ್ಟದಾಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಸ್ವಲ್ಪ ಸಮಯ ತಗೋತೀನಿ, ದಯವಿಟ್ಟು ನನ್ನ ಕ್ಷಮಿಸಿ. ನಾವು ಸಿನಿಮಾದವರು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಕೆಲಸ ಮಾಡ್ತಾ ಇರ್ತೀವಿ. ಬಹುಶಃ ಕೆಲವು ಪಕ್ಷದಲ್ಲಿ ಸಂವಿಧಾನಕ್ಕೆ ಇವತ್ತು ಬೆಲೆ ಕೊಡದೇ ಇರ್ಬೋದು, ನಾವು ಸಿನಿಮಾದವರು ಕೊಡ್ತಾ ಇದ್ದೀವಿ. ಯಾಕಂದರೆ ಎಲ್ಲ ಧರ್ಮದವರು ಸೇರಿ ಒಬ್ಬರು ಕಥೆ ಬರೀತಾರೆ, ಒಬ್ಬರು ಹಾಡು ಬರೀತಾರೆ, ಒಬ್ಬರು ಫೈಟ್ ಹೇಳ್ಕೊಡ್ತಾರೆ, ಒಬ್ಬರು ಡ್ಯಾನ್ಸ್ ಮಾಡಿಸ್ತಾರೆ, ಇನ್ನೊಬ್ಬರು ಡೈರೆಕ್ಷನ್ ಮಾಡ್ತಾರೆ. ಸೊ ಹಾಗಾಗಿ ಅದರಲ್ಲಿ ಅಂದರೆ ನಮ್ಮ ಸಿನಿಮಾದವರು ನಾವು ತುಂಬ ಅದನ್ನು ಪಾಲಿಸ್ತೀವಿ ಅಂತ ಹೇಳೋಕ್ಕೆ ತಮ್ಮ ಮೂಲಕ ಇದನ್ನು ನಾನು ಬೇಡ್ಕೊತೀನಿ ಕೂಡ, ಆಮೇಲೆ ಪಾಲಿಸ್ತಾ ಇದ್ದೀವಿ ಕೂಡ. ಹೌದು, ಕೆಲವು ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇಲ್ಲ. ಮೇಡಮ್ ಕೇಳಿದಾಗೆ ಅಸಮಾನತೆ ವಿರುದ್ಧನೇ ನಾವು ಓಡಾಡಿ ನಿಂತಿರೋದು, ಅದೇ ಸಿನಿಮಾನ ಮಾಡ್ತಾಯಿದ್ದೀವಿ. ಬಹುಶಃ ಮುಂದೊಂದು ದಿವಸ ಇದೆಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ನೀವೆಲ್ಲ ಹೇಗೆ ಪಣ ತೊಟ್ಟು ಓಡಾಡ್ತಾ ಇದ್ದೀರೋ ಹಾಗೆ ನಾವು ಕೂಡ ಓಡಾಡ್ತಾ ಇದ್ದೀವಿ. ಈಗ ಮಾವಳಿ ಹಣ್ಣಿನಂದೆ ಬೆಡ್ಶೀಟ್ ತೆಗೆದ್ಯಾ ಎಷ್ಟೊತ್ತಾಗುತ್ತೆ ಅಂದರು. ಇನ್ನೇನು ಕಳ್ಕೊಂಡ್ಬಿಟ್ಟಿದ್ರಲ್ಲ ಬಿಡಿ, ಶುರು ಮಾಡೋಣ ಇನ್ನು ಹೋರಾಟ ಅಂದೆ. ಬೇಡ ನೀನು ಅಲ್ಲೇ ಇರು. ಲಾಸ್ ಆಗುತ್ತೆ ಅಂತ. ಹೌದು, ನನಗೆ ನಿನ್ನೆ ದಿನ ನನ್ನ ಜನ ಅನ್ನೋ ಹಾಡಿನ ಪ್ರಕಾರ ಎಲ್ಲ ಹಿಂಡಿಂಟಾಗಿ ಎಲ್ಲ ನಮ್ಮ ಸೇನೆಗಳು ಬಂದು ನಿಂತಾಗ ನನಗೆ ಆ ಯಾರು ನಿಜ ಅನ್ನಿಸ್ತು. ಎಸ್, ಅದನ್ನು ನಡ್ಕೊಂಡು ಹೋಗ್ತಾ ಇದ್ದಾರೆ, ಬಿಡೋದಿಲ್ಲ ಅಂತ ಕೂಡ ನನಗೆ ನಂಬಿಕೆ ಬಂತು. ಅದಕ್ಕೆ ನಮ್ಮ ಡೈರೆಕ್ಟ್ರು ನನಗೆ ಚೋಮನ ದುಡಿ ಸಿನಿಮಾನು ಕೊಟ್ಟರು. ಕೆಲವು ಸತಿ ಓದೋ ಸಮಯ ಇರೋಲ್ಲ, ಸೊ ಹಾಗಾಗಿ ನೋಡಿದೆ. ಸರ್, ಇದನ್ನು ಈ ರೀತಿಯಲ್ಲಿ ಒಂದಷ್ಟು ವಿಷಯನ ಇಟ್ಟು ಸಿನಿಮಾ ಮಾಡ್ತೀನಿ ಅಂದಾಗ ಖಂಡಿತವಾಗ್ಲೂ ಮಾಡೋರು. ಯಾಕಂದರೆ ನಾನು ಅವಾಗಿಂದ ಸುಮಾರು ಜನಕ್ಕೆ ಇವತ್ತು ದುನಿಯಾ ವಿಜಯ್ ಯಾಕೆ ಹಿಂಗೆ ಮಾತಾಡ್ತಾನೆ, ದುನಿಯಾ ವಿಜಯ್ ಯಾಕೆ ಜೈ ಭೀಮ್ ಅಂತಾನೆ, ಅವ್ರಿಗೆ ಏನು ಲಾಭ? ಏನೂ ಲಾಭ ಇಲ್ಲ. ನನಗೆ ಎಲ್ರಿಗೂ ಲಾಭ ಆಗಲಿ ಅಂತ ಜೈ ಭೀಮ್ ಅಂತ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಗೊತ್ತಿಲ್ಲ, ಆ ಪದ ಹೇಳೋದೇ ಕೆಲವರು ಮುಜುಗರ. ಅದಕ್ಕೆ ನೀವೇ ನನಗೆ ಉತ್ತರ ಕೊಡಬೇಕು. ಯಾಕೆ ಮುಜುಗರ ಪಡ್ತಾ ಇದ್ದೀರಾ? ನಾನು ಈ ನಡುವೆ ಸುತ್ತಾಟದಲ್ಲಿ ನಾವು ಸಿನಿಮಾ ಅಂತ ಓಡಾಡುವಾಗ ನಮ್ಮ ಸ್ನೇಹಿತರಾದ ಮುಕುಂದರಾಜ್ ಅವ್ರನ್ನ ಕರ್ಕೊಂಡು ಫಸ್ಟ್ ಒಂದು ಸುತ್ತು ಓಡಾಡ್ತಾ ಇದ್ವಿ, ನೋಡ್ತಾ ಇದ್ವಿ. ನನಗೊಂದು ಅನ್ನಿಸ್ತು ಸರ್, ಎಲ್ಲ ಸರ್ಕಾರದ ಮೇಲೂ ಬೇಜಾರಾಯಿತು. ಎಲ್ಲ ಸರ್ಕಾರದಲ್ಲೂ ಹಿಂದುಳಿದವರು, ದಲಿತರು, ಶೋಷಿತರು ಅಥವಾ ಮೈನಾರಿಟೀಸ್ ಎಲ್ಲ ದುಡಿತಾ ಇದ್ದೀವಿ. ಎಲ್ಲ ದುಡಿದು ನಿಲ್ಲಿಸಿದ್ದೀವಿ ನಾಯಕರುಗಳನ್ನು. ಆ ಎಲ್ಲ ಪಕ್ಷದ ನಾಯಕರುಗಳು ಈ ಸಿನಿಮಾ ಇಷ್ಟು ದೊಡ್ಡ ವಿಷಯ ಆಗ್ತಾ ಇದೆ, ಅವ್ರ ಪರ್ಸ್ನಲ್ ಪೀರಿಯಡ್ ಹೇಳ್ತಾನೆ ಇರ್ತಾರೆ. ಆದರೆ ಅವ್ರು ಬಂದದನ್ನು ನೋಡೋಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಅವರು ಅದೊಂದು ಸಿಕ್ಕಾಪಟ್ಟೆ ಬೇಜಾರಿದೆ ನನಗೆ. ಯಾರೋ ಕೆಲವರು ಬೆರಳೆಣಿಕೆಷ್ಟು ಜನ ಮಾತ್ರ ಬಂದರು. ಅಂದರೆ ಅವಾಗ ನಾನು ಕೇಳ್ತಿರ್ತೀನಿ, ಈ ಎಲೆಕ್ಷನ್ನು ಅಂದರೆ ಸೆಲೆಕ್ಷನ್ ಮಾಡ್ಕೊಂಡ್ಬಿಡ್ತಾರೆ ಫಸ್ಟೇ. ಯಾರ್ಯಾರು ಬೇಕು, ಯಾವ್ಯಾವ ಬೆರಳು ಬೇಕು ಅಂತ ಸೆಲೆಕ್ಷನ್ ಮಾಡಿಕೊಂಡು ನಮ್ಮನ್ನೆಲ್ಲ ಒಂದು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಆಳ್ತಾ ಬರ್ತಾರೆ ಅನ್ನೋದು ನಿಜವಾಗ್ಲೂ ಸತ್ಯ ಅನ್ನಿಸ್ತು ನನಗೆ. ನಿಜವಾಗ್ಲೂ ನನ್ನ ಮನಸ್ಸಿಗೆ ಖಂಡಿತವಾಗ್ಲೂ ಇರುವಂಥ ಎಲ್ಲ ಪಕ್ಷದ ಮೇಲೆ ಸ್ವಲ್ಪ ಮನಸ್ಸಿಗೆ ನೋವಾಗಿದೆ. ಯಾಕೆಂದರೆ ನಾನು ಒಬ್ಬ ಓಟ್ ಹಾಕೋನು. ಅದರಲ್ಲೂ ತುಂಬ ನಾನು ಸಿನಿಮಾ ನಾನೊಬ್ಬ ನಿರ್ದೇಶಕನಾಗಿ, ಒಬ್ಬ ನಟನಾಗಿ ಸಮಾಜದಲ್ಲಿ ಏನೇನು ನಡೀತಿದೆ ಅಂತ ನೋಡಿ ಅದನ್ನು ಫಿಲ್ಟರ್ ಮಾಡಿ ಕೆಲವು ಸತಿ ಫಿಲ್ಟರ್ ಇಲ್ದಿರೇ ಹೇಳ್ತಾ ಬರ್ತೀನಿ. ಅದಕ್ಕೆ ಸಲಗ ಅನ್ನೋ ಒಂದು ಸಿನಿಮಾ ಮಾಡ್ತೀನಿ. ಆ ಸಿನಿಮಾ ಮಾಡಿದಾಗ ಚಿಕ್ಕ ಮಕ್ಕಳು ವ್ಯವಸ್ಥೆ, ಚಿಕ್ಕ ಮಕ್ಕಳನ್ನು ಅವಾಗಲಿಂದ ನಾವೇನು ಮಾತಾಡ್ತಾ ಇದ್ದೀವಿ, ಪುಟ್ಟ ಮಕ್ಕಳು ರೇಪ್ ಆಯಿತು, ಎಲ್ಲೋ ರೇಪಾದ ಹೆಣ್ಮಗುಗೆ ಒಂದು ವರ್ಡಿಕ್ಟ್ ಬರೆದಿದ್ದಾರೆ ಅಂದಾಗೆಲ್ಲ ಹೆಂಗೆ
ನೋವಾಗುತ್ತೋ ಹಂಗೆ ವ್ಯವಸ್ಥೆ ಒಬ್ಬ ಪುಟ್ಟ ಮಗುನ ಕೆಟ್ಟದಾಗಿ ಬಿಂಬಿಸಿ ತೋರಿಸಿದ್ರೆ ಮುಂದೆ ಅವನು ಎಷ್ಟು ದೊಡ್ಡ ರೌಡಿ ಆಗ್ಬೋದು, ಅವನಿಂದ ಎಷ್ಟೆಲ್ಲ ಅನಾಹುತ ಮತ್ತೆ ಆಗ್ಬೋದು ಅನ್ನೋ ವಿಷಯ ಹೇಳ್ತೀನಿ. ಭೀಮಾ ಅಂತ ಒಂದು ಸಿನಿಮಾ ನಾನು ಡೈರೆಕ್ಷನ್ ಮಾಡಿದಾಗ ಡ್ರಗ್ ಅನ್ನೋದು ತುಂಬ ಎಲ್ಲಿ ಎಷ್ಟು ಚೆನ್ನಾಗಿ ಅಂಗಡಿ ಸಿಕ್ಕೋ ಪೆಪ್ರಮೆಂಟ್ ಥರ ಓಡಾಡ್ತಾ ಇದೆಯಲ್ಲ ಇದನ್ನು ನಾನು ಹೆಂಗೆ ಹೇಳಿ ಅಂದಾಗ ನನ್ನದೇ ಆದ ಒಂದು ಶೈಲಿಯಲ್ಲಿ ಅದನ್ನು ಹೇಳೋಕ್ಕೆ ಇಷ್ಟಪಟ್ಟೆ. ಅದು ತುಂಬ ಚೆನ್ನಾಗಿ ಆಯಿತು. ಈ ಥರದ್ದು ಬೆಳವಣಿಗೆಗಳು ನಾವೆಲ್ಲೋ ಈ ಲ್ಯಾಂಡ್ ಲಾರ್ಡ್ ಅಂತ ಮಾಡಿದಾಗ ಜಡ್ಜಿಗಳಿಗೆ ಇದನ್ನು ಮುಟ್ಸೋದಕ್ಕೆ ಆಗಲಿಲ್ವಾ ಅನ್ನೋದು ಒಂದು ನೋವು ನನಗಿದೆ. ಜಡೇಶ್ವರ ಹತ್ರ ಯಾವಾಗಲೂ ನಾನು ಕೇಳ್ಕೊತೀನಿ. ಯಾಕೆಂದರೆ ಅವ್ರಿಗೆ ಆದ ಒಂದು ಸಾಂಗು ಅಥವಾ ಅವ್ರಿಗೆ ಆದ ಒಂದು ಕೆಲವೆರಡು ಪದಗಳನ್ನ ಇಟ್ಟಿದ್ರೆ ಕರ್ಕೊಂಬರ್ಬಾರ್ದಾಗಿದ್ದ ಒಳಗಡೆ ಅನ್ನೋ ನೋವು ನನಗೆ ಇವತ್ತಿಗೂ ಕೂಡ ತುಂಬ ಇದೆ. ಯಾಕೆಂದರೆ ಎಲ್ಲನೂ ಮೀರಿ ನನಗೆ ದೊಡ್ಡ ದೊಡ್ಡ ಶಕ್ತಿಗಳು ಸಿಕ್ಕಿದ್ರೆ, ಇಷ್ಟು ದೊಡ್ಡ ದೊಡ್ಡ ಶಕ್ತಿಗಳಿದ್ದನ್ನು ನೋಡಿದ್ರೆ ಅದರ ಸಾರ್ಥಕತೆ ತುಂಬ ಇದೆ ನನ್ನ ಮನಸ್ಸಿನಲ್ಲಿ. ಮುಂದೆ ನಾವತ್ತು ಹೇಳಿದಂಗೆ ಎಲ್ಲ ಸಮುದಾಯದ ಪರವಾಗಿ ಅಂದರೆ ಈಗ ಅಣ್ಣವರಾಗ್ಬೋದು, ವಿಷ್ಣುವರ್ಧನ್ ಸರ್ ಆಗ್ಬೋದು, ಅಂಬರೀಷ್ ಅಣ್ಣವರಾಗ್ಬೋದು, ಶಿವಣ್ಣವರಾಗ್ಬೋದು, ಅವರೆಲ್ಲ ಏನು ನಡ್ಕೊಂಬಂದಿರೋ ಹಾದಿ ಇದೆ. ನಾವೆಲ್ಲ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕಾಗಲ್ಲ. ಆದರೆ ಆ ಹಾದಿ ಕಡೆ ಒಂದೊಂದು ಪುಟ್ಟು ಹೆಜ್ಜೆ ಇಡೋಕ್ಕೆ ಶುರು ಮಾಡ್ತೀವಿ. ಯಾಕಂದರೆ ನಾನು ತಮಗೆ ತಿಳಿದಿರೋ ಹಾಗೆ ಯಾವುದೇ ಸಹಾಯ ಅಂದರೆ ಸಹಾಯನಕ್ಕಿಂತ ಹೆಚ್ಚಾಗಿ ಯಾರ ಪರಿಚಯವೂ ಇಲ್ಲದೆ ತುಂಬ ಶೋಷಣೆಗೊಳಗಾಗಿ ಈ ಸಿನಿಮಾ ರಂಗಕ್ಕೆ ಬಂದೆ. ಸಿಕ್ಕದವರು ಹಾಲನ್ನ ಸ್ವಲ್ಪನೇ ವಿಷ ಬೆರೆಸಿ ಕುಡಿಸಿ ಇವತ್ತು ನನ್ನನ್ನು ನೀಲಕಂಠನಾಗಿ ಮಾಡಿಬಿಟ್ಟಿದ್ದಾರೆ. ನಾನೇನು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಅದೊಂದು ಧೈರ್ಯ ನನಗಿದೆ. ಹೌದು, ನನಗೆ ತುಂಬ ಆಟ. ನಾನು ಯಾವತ್ತೂ ಯಾವ ಕಾರಣಕ್ಕೂ ಅದನ್ನು ಬಿಟ್ಕೊಡಲ್ಲ. ನನಗೊಂದು ಆಸೆ ಇದೆ. ಇವತ್ತು ತಾವೆಲ್ಲ ನಿಮ್ಮನ್ನೆಲ್ಲ ನಾನೇ ಪ್ರಶ್ನೆ ಕೇಳಬೇಕು ಅಂತ ಒಂದು ಆಸೆ ಇದೆ. ಇನ್ನೊಂದು ಸಭೆಯಲ್ಲಿ ಸೇರಿಸಿ ಹೇಳ್ತೀನಿ. ಯಾಕೆ ನಾಚಿಕೆ ಪಡ್ತಾರೆ ಅಥವಾ ಯಾಕೆ ಅಸಹ್ಯ ಪಡ್ಕೋತಾರೆ ಜೈ ಭೀಮ್ ಅಂದರೆ ಅನ್ನೋ ಮಾತಿಗೆ ಅನ್ನೋದು ನನಗೆ ತುಂಬ ಕಾಡ್ತಾ ಇದೆ. ಆದರೆ ಬೇರೆ ಬೇರೆ ಪದಗಳಿಗೆ ಮಾತ್ರ ಮನೆಯಲ್ಲೂ ಮುಟ್ಟಿ, ಮನೆಯಲ್ಲೂ ಕಿರ್ಚಾಡಿ, ಮನೆಯಲ್ಲೂ ರೀಲ್ಸ್ ಮಾಡಿ, ಬಾತ್ರೂಮಲ್ಲಿ ಕೂತ್ಕೊಂಡು ಮಾಡಿ, ಸ್ನಾನ ಮಾಡುವಾಗ ರೀಲ್ಸ್ ಮಾಡಿ ಎಲ್ಲ ಬಿಡ್ತಾರಲ್ಲ. ಯಾಕೆ ಏನಾಗ್ತಾ ಇದೆ? ಇವತ್ತಿನ ಮಕ್ಕಳಿಗೆ ಯಾಕೆ ಅದು ಮುಟ್ತಾ ಇಲ್ಲ? ಆ ಮುಟ್ಟು ಈಗ ಮನೆಯಲ್ಲಿ ಮನೆ ಅನ್ನೋದೇ ಒಂದು ಮಕ್ಕಳೇ ಒಂದು ಪ್ರಶ್ನೆ ಕೇಳೋ ಒಂದು ಬ್ಯಾಂಕ್ ಆಗಿದ್ದಾಗ ಪೇರೆಂಟ್ಸ್ಗಳು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಏನಮ್ಮ ಎಲ್ಲರೂ ಜೈ ಭೀಮ್ ಅಂತ ಇದ್ದಾರೆ, ಏನಪ್ಪ ಎಲ್ಲರೂ ಜೈ ಭೀಮ್ ಅಂತ ಇದ್ದಾರೆ? ಜೈ ಭೀಮ್ ಅಂದರೆ ಬರೀ ದಲಿತರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಪ್ರಜೆಗೂ ಬೇಕು ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕು ಅನ್ನೋದು ನನ್ನ ಆಸೆ ಇದೆ. ನನಗೆ ಇದೆಲ್ಲ ನೋಡಿದಾಗ ನಾನು ಇವತ್ತಿನ ದೃಷ್ಟಿ ಏನಿದೆ ನನ್ನದು ಈ ಸಮಾಜದ ಮೇಲೆ ನೋಡಿದಾಗ ಕೆಲವು ಸತಿ ಸಿಕ್ಕಾಪಟ್ಟೆ ನೋವಾಗ್ತಾ ಇದೆ ಮನಸ್ಸಿಗೆ. ಆದರೆ ಒಂದು ಸುಮಾರು ಜನ ಗೊತ್ತು, ಇವನು ದುನಿಯಾ ವಿಜಯ್ ಹಠ ಹೇಳಿದ್ರೆ ಜೀವ ಹೋಗೋರ್ಗೂ ಬಿಡಲ್ಲ ಅಂತ. ನಾನು ಜೀವ ಇರೋರ್ಗೂ ಜೈ ಭೀಮ್ ಅಂತೀನಿ. ಯಾರೇನು ಬೇಕಾದ್ರೂ ಮಾಡ್ಕೋಬೋದು. ಎಲ್ಲೋದ್ರೂ ನಾನು ಹೇಳೇ ಹೇಳ್ತೀನಿ. ಅದು ನಾನು ಬಿಟ್ಕೊಡಲ್ಲ ಇನ್ನು. ಅದರಿಂದ ನನಗೆ ದುಡಿಬೇಕು ಅನ್ನೋ ಆಸೆ ಇಲ್ಲ, ಎಲ್ರಿಗೂ ವಿಷಯ ಮುಟ್ಟಿಸ್ಬೇಕು ಅನ್ನೋ ಆಸೆ ಇದೆ ಯಾವಾಗಲೂ. ಸೊ ಅದು ಕೆಲವರಿಗೆ ಅದು ಆ ಒಂದು ಗೊಂದಲ ಇದೆ, ಅದನ್ನು ಅರ್ಥ ಮಾಡ್ಕೊಂಡ್ವಿ. ಇಲ್ಲ, ನಾನು ಹೇಳಿದ್ರೆ ಒಂದು 100 ಜನ ನೋಡ್ತಾರೆ, ಅದ್ರ ಬಗ್ಗೆ ತಿಳ್ಕೊತಾರೆ ಅನ್ನೋ ಆಸೆ. ಇಲ್ಲಾಂದರೆ ಗೊತ್ತಿಲ್ಲ, ಹಿಂಗೆ ಮುಚ್ಚಿಸ್ಬಿಡ್ತಾರೆ. ಮುಚ್ಚುವಂಥ ಕಾರ್ಯಕ್ರಮಗಳು ತುಂಬ ನಡೀತಾ ಇದೆ. ನಾನು ಕೇಳಿದ್ದು ಬರೀ ಸಂವಿಧಾನ ಅಷ್ಟೇ, ಬೇರೆ ಏನೂ ಹೇಳ್ತಾ ಇಲ್ಲ. ನಾನು ಎಲ್ಲ ಸಿನಿಮಾ ನೋಡ್ಕೊಂಡು ಬಂದಾಗ ಒಂದು ಮಗು ಎಷ್ಟು ಮುದ್ದಾಗಿ ನನಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಿದ್ದು ಇಷ್ಟ ಆಯಿತು ಅಂತ ಒಂದು ಮಗು ಹೇಳುತ್ತೆ. ನನಗೆ ವಾವ್ ಅನ್ನಿಸ್ತದು. ಆ ಒಂದೇ ಮಗು ತಲುಪಬೇಕಾ? ಎಲ್ಲ ಮಕ್ಕಳು ಯಾಕೆ ತಲುಪಬಾರ್ದು? ಸರ್ಕಾರಿ ಶಾಲೆಗೆ ಮಾತ್ರ ತಲುಪಬೇಕಾ? ಯಾಕೆ ಐಫೈ ಶಾಲೆಗಳು ತಲುಪಬಾರ್ದು? ಯಾಕೆ ಐಫೈ ಶಾಲೆಗಳಲ್ಲಿ ಇದ್ರ ಬಗ್ಗೆ ಮಾತಾಡಬಾರ್ದು? ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದು? ಯಾಕೆ ಕಾನ್ಸ್ಟಿಟ್ಯೂಷನ್ ಅನ್ನೋ ಒಂದು ವಿಷಯನ ಅಟ್ಲೀಸ್ಟ್ ವಾರದಲ್ಲಿ ಅರ್ಧ ಗಂಟೆನೋ ಇಲ್ಲ 1 ಅವರು ಯಾಕೆ ಅದನ್ನು ಹೇಳ್ಕೊಡ್ಬಾರ್ದು? ಯಾಕೆ ಅದನ್ನು ಕಟ್ಟಾಗ್ತಾ ಇದ್ದಾರೆ? ಇವೆಲ್ಲವೂ ನನಗೆ ಪ್ರಶ್ನೆ ಆಗೇ ಉಳಿದಿದೆ ನಿಜವಾಗ್ಲೂ. ನನಗೆ ನಮ್ಮ ಅಪ್ಪ ಅಮ್ಮ ಸಿನಿಮಾಗೆ ಬರಬೇಕಾದ್ರೆ ಹೇಳೋರು, ನೀನೇನು ಮಾಡಬೇಕಮ್ಮ, ನಿನ್ನ ಡಿಗ್ರಿ ಫೈಲು,
ನೀವು ಉದ್ಧಾರನೇ ಆಗಲ್ಲ, ಏನು ಮಾಡ್ತೀಯಾ ಅಂತ. ಆದರೆ ಇವತ್ತು ನಮ್ಮ ಅಪ್ಪ ಅಮ್ಮ ನಾನು ಒಂದು ಹೇಳಬಲ್ಲೆ, ಅಮ್ಮ ನಾನು ಇಷ್ಟೆಲ್ಲ ಆಸ್ತಿ ಸಂಪಾದನೆ ಮಾಡ್ಬಿಟ್ನಮ್ಮ, ಇದಕ್ಕಿಂತ ದೊಡ್ಡ ಆಸ್ತಿ ನನಗೆ ಬೇಡ ಅಂತ. ಇದು ನನ್ನ ಮನದಾಳದ ಮಾತು. ನನ್ನ ತಾಯಿ ತಂದೆ ಅವ್ರ ಆತ್ಮಕ್ಕೆ ಇದು ಕೇಳಿಸ್ತೀವಿ ಅಂತ. ಯಾಕೆಂದರೆ ಅವರೇ ಅಮ್ಮ ಅಪ್ಪ ಇವತ್ತಿಬ್ಬರು ಇದ್ದಿದ್ರೆ ತುಂಬ ಎಮೋಷ್ನಲ್ ಆಗಿರೋರು. ಇವತ್ತು ನನ್ನ ಜೀವನದಲ್ಲಿ ಲ್ಯಾಂಡ್ ಮಾರ್ಕ್ ಅನ್ನೋಕ್ಕಿಂತ ದೊಡ್ಡ ಪದ ಇದ್ದರೆ ಅಂಥ ಒಂದು ಪದದ ಅರ್ಥವೇ ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಆಗಿರುತ್ತೆ. ಮತ್ತೆ ನಾವು ಹೊಸ ಪದ ಉಟ್ಕೊಂಡ್ರೆ, ಯಾಕಂದರೆ ಈ ಫೋನ್ಗಳು ತೆಗೆದು ನೋಡಿದ್ರೆ ಈ ಆರೋಗ್ಯದ ಬಗ್ಗೆ ಒಬ್ಬರು ಉಪ್ಪು ತಿನ್ನಬೇಡ ಅಂದರೆ ಇನ್ನೊಬ್ರು ಯೂನಿವರ್ಸಿಟಿ ಉಪ್ಪು ಜಾಸ್ತಿ ಕುಡೀರಿ ಅಂತಾರೆ, ಒಬ್ಬರು ಗ್ರಾಸ್ ತಿನ್ನಿ ಅಂತಾರೆ, ಇನ್ನೊಬ್ಬರು ಲೆಮನ್ ಗ್ರಾಸ್ ತಿನ್ನಿ ಅಂತಾರೆ. ಇವತ್ತು ಈ ಸಂಸ್ಥೆ ಹೇಳಿದೆ ನಾವು ನೀರು ಕುಡಿಬಾರ್ದು ಅಂತ, ಹುಷಾರಾಗಿರಿ ಅಂತ. ಇನ್ನೊಬ್ರು ಹೇಳ್ತಾ ಇರ್ತೀನಿ 6 ಲೀಟ್ರ್ ನೀರು ಕುಡೀರಿ ಅಂತ. 6 ಲೀಟ್ರ್ ನೀರು ಕುಡಿದಾಗೆಲ್ಲ ಎಲ್ಲಿ ಫಂಕ್ಷನ್ ಕೂತ್ಕೊಂಡ್ರೆ ದೊಡ್ಡಾಡ್ತಾ ಇರಬೇಕು, ಇದೊಂದು ಸಮಸ್ಯೆ ಆಗುತ್ತೆ. ಈ ಥರದ ಏನು ಅಂದರೆ ಕನ್ಫ್ಯೂಸ್ ಮಾಡ್ತಾ ಇರೋ ಒಂದು ಸ್ಟೇಟಸ್ ಏನಿದೆಯಲ್ಲ ಈ ಸೊಸೈಟಿಲಿ, ದೇರ್ ಕನ್ಫ್ಯೂಸಿಂಗ್ ಅಸ್. ಯಾಕಂದರೆ ನಾವು ನಮಗಿಂತ ಹೆಚ್ಚಾಗಿ ಮಕ್ಕಳ ಮೇಲೆ ತುಂಬ ಪರಿಣಾಮ ಬೀಳ್ತಾ ಇದೆ ಅನ್ಕೋತೀನಿ ನಾನು. ತುಂಬ ಕನ್ಫ್ಯೂಸಿಂಗ್ ಸ್ಟೇಟಸ್ನಾಗ ಇರ್ತಾ ಇದ್ದಾರೆ. ಅಂದರೆ ಇದೊಂದು ಪ್ಲ್ಯಾನ್ ಮತ್ತು ಇದೊಂದು ಗೇಮ್ ಅನ್ಕೋತೀನಿ ನಾನು. ಅವ್ರನ್ನ ಎಲ್ಲೋ ಒಂದು ಕಡೆ ಎಂಟರ್ಟೈನ್ ಮಾಡ್ತಾ, ಒಂದು ಸಣ್ಣದಾಗಿ ಕನ್ಫ್ಯೂಸ್ ಮಾಡ್ತಾ ಅವ್ರನ್ನ ಅವ್ರದ್ದು ಯಾವುದೋ ಒಂದು ಹಾದಿಗೆ ಕರ್ಕೊಂಡು